ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನನ್ನ ಯೂಟ್ಯೂಬ್ ಚಾನಲ್ ಛೋಟಾಬೈಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ವಾಹನದ ಮೇಲೆ ಟ್ರಾಫಿಕ್ ಉಲ್ಲಂಘನೆ ದಂಡವನ್ನು ಹಾಕಿದ್ದರೆ ಅದನ್ನು ಹೇಗೆ ಆನ್ಲೈನಲ್ಲಿ ನೋಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೇನೆ, ಮತ್ತು ಆ ಫೈನ್ ಕೂಡ ಹೇಗೆ ಪೇ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಯೂಶ್ವಲಿ ಏನಾಗುತ್ತೆ ಅಂದರೆ, ಇವಾಗ ನಿಮ್ಮ ಅಡ್ರೆಸ್ RC ಬುಕ್ಕಲ್ಲಿ ಮತ್ತು ಇದು ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸರ ರೆಕಾರ್ಡ್ಸ್ ಎಲ್ಲ ಅಪ್ಡೇಟ್ ಆಗಿತ್ತು ಅಂತಂದರೆ ಅವ್ರು ನಿಮ್ಗೆ ಯಾವುದೇ ಇವಾಗ ಫೈನ್ ಅಥವಾ ವೈಲೇಷನ್ ಆಗಿತ್ತು ಅಂತಂದರೆ ಆ ಅಡ್ರೆಸ್ಗೆ ಕಳಿಸ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ದು ಅಡ್ರೆಸ್ ಇವಾಗ ಚೇಂಜ್ ಆಗಿತ್ತು, ಮುಂಚೆ ಬಾಡಿಗೆ ಮನೇಲಿ ಇದ್ದಾಗ ವೆಹಿಕಲ್ ತೊಗೊಂಡಿದ್ರಿ, RC ಬುಕ್ಕಲ್ಲಿ ಅದೇ ಹಳೆ ಅಡ್ರೆಸ್ ಇತ್ತು ಅಂತಂದರೆ ಅವರು ಆ ದಂಡವನ್ನು ಅಲ್ಲಿಗೆ ಕಳಿಸ್ತಾರೆ. ಸೊ ನಿಮ್ಗೆ ಅದು ತಿಳಿದು ಬಂದಿರಲ್ಲ, ಮತ್ತು ಇನ್ನೊಂದು ಸರ್ತಿ ರೋಡಲ್ಲಿ ಹೋಗ್ಬೇಕಾದಾಗ ಪೊಲೀಸರು ಅಡ್ಡ ಹಾಕಿದಾಗ ಅವಾಗ ನಿಮ್ಮ ಪೊಲೀಸ್ ವಾಹನ ನಂಬರ್ ಚೆಕ್ ಮಾಡಿದಾಗ ವೈಲೇಷನ್ ಇದೆ ಅಂತ ಗೊತ್ತಾಯ್ತು ಅಂತಂದರೆ ಅವ್ರು ಫೈನ್ ಕಟ್ಟಿಸ್ಕೊಳ್ಳದೆ ಬಿಡೋದಿಲ್ಲ. ಸೊ ಅದಕ್ಕಾಗಿ ನೀವು ಮೊದಲೇ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಅನಿಸ್ತು ಅಂತಂದರೆ ನಿಮ್ಮ ವೈಲೇಷನ್ ಆಗಿದೆ ಟ್ರಾಫಿಕ್ ರೂಲ್ದು ಅಂತಂದರೆ ಅದನ್ನು ಹೇಗೆ ಚೆಕ್ ಮಾಡ್ಬೋದು ಆನ್ಲೈನ್ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಸೊ ಮೊದಲು ನಿಮ್ಮ ಬ್ರೌಸರ್ ಓಪನ್ ಮಾಡಿ, ಅದರಲ್ಲಿ BTP ಅಂತ ಟೈಪ್ ಮಾಡಿ ವೀಕ್ಷಕರೇ. ಸೊ ಮೊದಲೇ ವೆಬ್ಸೈಟ್ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಓಪನ್ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ಲ್ಯಾಂಗ್ವೇಜ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಕನ್ನಡ ಅಥವಾ ಇಂಗ್ಲೀಷ್ ಅಂತ. ಸೊ ನಾನು ಕನ್ನಡನೇ ಹಾಗೆ ಬಿಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ದಂಡವನ್ನು ಪಾವತಿಸಿ ಅಂತ ಮೂಲಕ ಹುಡುಕಾಟ ಮಾಡಿ ಮತ್ತು ಪಾವತಿಸಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ವೀಕ್ಷಕರೇ. ಇಲ್ಲಿ ಮೊದಲನೇದಾಗಿ ಎಡಗಡೆಗೆ ನಿಮಗೆ ಯಾವ ಊರಿಂದ ಅಂದರೆ ರಿಜಿಸ್ಟರ್ ಆಗಿರುತ್ತೆ ವೆಹಿಕಲ್, ಆ ಟಾಪ್ ಡೌನ್ ಮೆನು ಇದೆ. ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಈ ಥರ ಎಲ್ಲ ಆಪ್ಷನ್ ಇದೆ. ಸೊ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಯಾವ ಊರಿಗಿರುತ್ತೋ ಆ ಊರು ಸೆಲೆಕ್ಟ್ ಮಾಡ್ಕೊಳ್ಳಿ ಹೆಸರು. ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿತ್ತು ವೆಹಿಕಲ್ ಅಂದರೆ ಬೆಂಗಳೂರು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಆಪ್ಷನ್ ಇಲ್ಲಿ ಕ್ಲಿಕ್ ಮಾಡಿ ವೆಹಿಕಲ್ ನಂಬರ್ ಎಂಟರ್ ಮಾಡಿ. ವೆಹಿಕಲ್ ನಂಬರ್ ಎಂಟರ್ ಮಾಡಿಬಿಟ್ಟು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ. ವೆಹಿಕಲ್ ವೈಲೇಷನ್ ತೋರಿಸುತ್ತೆ, ಏನು ಅಂತ ವೈಲೇಷನ್ ಆಗಿದೆ, ಎಲ್ಲಿ, ಲೊಕೇಶನ್ನು, ಈವನ್ ಪಿಕ್ಚರ್ಸ್ ಕೂಡ ಅಪ್ಲೋಡ್ ಮಾಡಿರ್ತಾರೆ. ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಈಗ ಇಲ್ಲಿ ವೈಲೇಷನಲ್ಲಿ ರೈಡರ್ ನಾಟ್ ವೇರಿಂಗ್ ಪ್ರೊಟೆಕ್ಟಿವ್ ಹೆಡ್ ಗೇರ್ ಅಂತ ಇದೆ. ಇಲ್ಲಿ ಇಮೇಲ್ ID ಎಂಟರ್ ಮಾಡಿ, ನಿಮ್ದೇನು ಇಮೇಲ್ ID ಇರುತ್ತೋ ಅದನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಯುವರ್ ಪೇಮೆಂಟ್ ಗೇಟ್ ಪೇ ಅಂತ ಇದೆ. ನೀವು ಇದರ Paytm, UPI ಥ್ರೂ ಮಾಡ್ಬೋದು, ರೇಸರ್ ಪೇ ಮಾಡ್ಬೋದು, MTTP ಡೇಟಾ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇದರಲ್ಲಿ ಬೇಜಾನ್ ಆಪ್ಷನ್ಸ್ ಇದೆ. ಸೊ ನೀವು ಅವಾಗ ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡಿಂದ ಮಾಡ್ತಿದ್ರೆ ಯಾವುದಾದ್ರೂ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ರೈಟ್ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಕೊಡಿ. ಅದು ನೆಕ್ಸ್ಟ್ ಪೇಜಿಗೆ, ಟ್ರಾನ್ಸಾಕ್ಷನ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಾದ್ಮೇಲೆ ಸೊ ಇಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ನಂಬರು ಮತ್ತು ಹೆಸರು, ಬ್ಯಾಂಕ್ ನೇಮ್ ಅದೇನಿದೆ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಅದು ತೊಗೊಂಬಿಟ್ಟು ಬಿಲ್ಲಿಂಗ್ ಡೀಟೇಲ್ಸಲ್ಲಿ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಎಂಟರ್ ಮಾಡಿಬಿಟ್ಟು ಪೇ ನೌ ಅಂತ ಕ್ಲಿಕ್ ಮಾಡಿ ವೀಕ್ಷಕರೇ. ಸೊ ಅದು ಟ್ರಾನ್ಸಾಕ್ಷನ್ ಸ್ಟೇಟಸ್ ತೋರಿಸುತ್ತೆ, ಪೇಮೆಂಟ್ ಸಕ್ಸಸ್ಫುಲ್ ಆಯಿತಾ ಇಲ್ವಾ ಅಂತ. ಪೇಮೆಂಟ್ ಸಕ್ಸಸ್ಫುಲ್ ಆಗಿದ್ರೂ ನಿಮ್ಗೆ ಒಂದು SMS ಮತ್ತು ಮೇಲಾಗಿ ಏನು ಇಮೇಲ್ ID ಕೊಟ್ಟಿರ್ತೀರೋ ಅದಕ್ಕೆ ಒಂದು ಡೀಟೇಲ್ ಬರುತ್ತೆ, ರೆಸಿಪ್ಟ್ ಕೂಡ ಬರುತ್ತೆ ವೀಕ್ಷಕರೇ. ಅದನ್ನೇ ನೀವು ಪ್ರೂಫ್ ಆಫ್ ಪೇಮೆಂಟ್ ಅಂತ ತೋರಿಸ್ಕೋಬೋದು ಅಥವಾ ಸೇವ್ ಮಾಡಿ ಇಟ್ಕೊಂಡಿರ್ಬೋದು ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದರೆ ವೀಕ್ಷಕರೇ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇದರಿಂದ ನಮಗೆ ಇನ್ನು ಮುಂದೆ ವಿಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ವೀಕ್ಷಕರೇ. ಧನ್ಯವಾದಗಳು.